ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಶನಿವಾರದ ಪೂರ್ತಿ ದಿನದ ಲಾಗ್ ಆಗಿರುತ್ತೆ. ಶನಿವಾರ ಬೆಳಗ್ಗೆ 5 ಗಂಟೆಗೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಾಯಿತು. ಮತ್ತು ದೇವ್ರ ಪೂಜೆ ಆದಮೇಲೆ 1 ಕಪ್ ಕಾಫಿನ ಕುಡಿತಾ ಇದ್ದೀನಿ. ಇವತ್ತು ಕಾಫಿಯಿಂದ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯೂಶ್ವಲಿ ಯಾವಾಗಲೂ ನಾನು ಬೆಳಗ್ಗೆ ಬೇಗ ಎದ್ದು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ಅಥವಾ ಬಿಸಿನೀರನ್ನ ಕುಡಿತೀನಿ. ಇವತ್ತು ಕಾಫಿಯಿಂದ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಹೋಟೆಲ್ ಸ್ಟೈಲ್ ವೆಜಿಟೇಬಲ್ ಪಲಾವ್ನ ಮಾಡ್ಕೊಂಡಿದ್ದೀನಿ. ಹಾಗೆ ರಾತ್ರಿ ಊಟಕ್ಕೆ ಪಾಲಕ್ ರೈಸ್ ಸಹ ಮಾಡ್ಕೊಂಡಿದ್ದೀನಿ. ಇವೆರಡೂ ಹೆಲ್ದಿ ರೆಸಿಪಿ ಮತ್ತು ಟೇಸ್ಟಿಯಾಗೂ ಸಹ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಎರಡು ರೆಸಿಪಿನ ಶೇರ್ ಮಾಡೋದ್ರ ಜೊತೆಗೆ ಹಾಟ್ಸ್ಟಾರ್ ಶಾಪ್ಗೂ ಸಹ ಹೋಗಿ ಬಂದೆ. ಅಲ್ಲಿ ನಾನು ಯಾವ ಹೋಮ್ ಅಪ್ಲೈನ್ಸಸ್ ತೊಗೊಂಡೆ ಅದ್ರ ಬಗ್ಗೆ ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಜಿಟೇಬಲ್ ಪಲಾವ್ನ ನಾನು ಕುಕ್ಕರ್ನಲ್ಲೇ ಮಾಡ್ಕೊತಾ ಇದ್ದೀನಿ. 5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದು ಪಲಾವ್ ಎಲೆ, 2 ಚೂರು ಚಕ್ಕೆ, 2 ಏಲಕ್ಕಿ, 1 ಮರಾಠಿ ಮೊಗ್ಗು, 2 ಅನಾನಸ್ ಹೂವು, ಸ್ವಲ್ಪ ಸೋಂಪು, ಜಾಕಾಯಿ ಚೂರು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗಾದ್ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಈಗ ತರಕಾರಿನ ಸೇರಿಸ್ಕೋಬೇಕು. ಒಂದು ಅರ್ಧ ಕಪ್ ಆಗೋಷ್ಟು ಬೀನ್ಸು, ಕ್ಯಾರೆಟು, ನವಿಲುಕೋಸು, ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಬೀನ್ಸ್ ಸ್ವಲ್ಪ ಜಾಸ್ತಿನೇ ಇರಲಿ, ಕ್ಯಾರೆಟ್ ಸ್ವಲ್ಪ ಕಡಿಮೆ ಇರಲಿ, ಯಾಕಂದರೆ ಸ್ವೀಟ್ ಅನಿಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಕ್ಯಾರೆಟ್ನ ಕಡಿಮೆ ತೊಗೊಳ್ಳಿ. ಆಲೂಗೆಡ್ಡೆನ ನಾನು ಒಂದು ಅರ್ಧ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಒಂದು ಟೊಮೊಟೊನ ದಪ್ಪವಾಗಿ ಹೆಚ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ತರಕಾರಿಗೆ ಸೇರೋಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಸಣ್ಣ ಉರಿನಲ್ಲಿ ಒಂದು 2 ನಿಮಿಷ ಹುರ್ಕೊಳ್ಳೋಣ. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಪುದೀನ ಸೊಪ್ಪು, 8 ರಿಂದ 10 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಒಂದು ದಪ್ಪಗಡ್ಡೆ ಈರುಳ್ಳಿನ ಉದ್ದುದ ಹಚ್ಕೊಂಡಿದ್ದೆ, ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. 2 ಇಂಚು ಶುಂಠಿನ ಚೆನ್ನಾಗಿ ತೊಳ್ಕೊಂಡು ಜಜ್ಜಿಟ್ಕೊಂಡಿದ್ದೆ. 3 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಲವಂಗ, ಕಲ್ಲು ಹೂವು, ಅನಾನಸ್ ಹೂವು, ಜಾಪತ್ರೆ, ಜಾಕಾಯಿ, ಸೋಂಪು ಇದೆಲ್ಲ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊತಾ ಇದ್ದೀನಿ. ನೋಡಿ, ಈ ಹದ ಇರಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಈಗ ತರಕಾರಿ ಸ್ವಲ್ಪ ಫ್ರೈ ಆದ ನಂತರ ಈ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ನಾನು ಸೋಯಾ ಚಂಕ್ಸ್ನ ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ಮಾಡಿ ಕುದಿಯುವಂತಹ ನೀರಿಗೆ ಒಂದು 20 ಸೋಯಾ ಚಂಕ್ಸ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಈ ರೀತಿ ಬಿಸಿನೀರಿಗೆ ಸೋಯಾ ಚಂಕ್ಸ್ ಹಾಕಿಟ್ರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಆಮೇಲೆ ಇದನ್ನು ಯೂಸ್ ಮಾಡ್ಕೊಬೋದು ಪಲಾವ್ಗೆ. ರುಬ್ಬಿರೋಂತಹ ಮಸಾಲೆನ ತರಕಾರಿಗೆ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಬಿಡಬೇಕು, ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲಿ. ಇದಕ್ಕೆ ನೀರು ಸೇರಿಸ್ಕೊಳ್ಳಿ. ನಾನು ಮಿಕ್ಸಿ ಜಾರಲ್ಲೇ ನೀರನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಅಕ್ಕಿ ಎಷ್ಟು ತೊಗೊತೀವೋ ಅದ್ರ 2ರಷ್ಟು ನೀರು ತೊಗೋಬೇಕು. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನು 3 ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಾದ ನಂತರ ನಾನು ಕಾಲಿಫ್ಲವರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಕಾಲಿಫ್ಲವರ್ನ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ಕಾಲಿಫ್ಲವರು ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ ಅಂತ ನಾನು ಈ ಟೈಮಲ್ಲಿ ಕಾಲಿಫ್ಲವರ್ ಹಾಕ್ತಾ ಇದ್ದೀನಿ. ಕ್ಯಾರೆಟು ಬೀನ್ಸ್ ಜೊತೆ ಹಾಕಿಲ್ಲ, ಅದು ಸ್ವಲ್ಪ ಗಟ್ಟಿ ಇರುತ್ತೆ ತರಕಾರಿ, ನಿಧಾನಕ್ಕೆ ಬೇಯುತ್ತೆ. ಈ ಕಾಲಿಫ್ಲವರು, ಸೋಯಾಬೀನು, ಪನ್ನೀರೆಲ್ಲ ಬೇಗ ಬೆಂದ್ಕೊಂಡ್ಬಿಡ್ತವೆ ಅಂತ ಕುದಿಯೋ ಟೈಮಲ್ಲಿ ಹಾಕಬೇಕು. ಸೋಯಾಬೀನ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಆ್ಯಡ್ ಮಾಡಿಕೊಂಡೆ. ಕಾಲಿಫ್ಲವರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ದರೆ ನೀವು ಪನ್ನೀರನ್ನ ಈ ಟೈಮಲ್ಲಿ ಸೇರಿಸ್ಕೋಬಹುದು. ನಾನಿಲ್ಲಿ ಪನ್ನೀರ್ ಹಾಕಿಲ್ಲ. ಈಗ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಾಸುಮತಿ ರೈಸು ಮತ್ತು ಸೋನಾ ಮಸೂರಿ ರೈಸ್ ಎರಡೂ ಮಿಕ್ಸ್ ಮಾಡಿ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲದಕ್ಕೂ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಕುದಿಯೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಷಲ್ ಕೂಗಿಸ್ಕೊತೀನಿ.
2 ವಿಷಲ್ ಬಂತು. ಗ್ಯಾಸ್ ಆಫ್ ಮಾಡಿಕೊಂಡು 10 ನಿಮಿಷ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉದುರುದುರಾಗಿ ಚೆನ್ನಾಗಿ ಬಂದಿದೆ, ಸ್ಟಿಕ್ಕಿ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಪಲಾವು. ಈ ತರಕಾರಿ ಪಲಾವ್ನ ಬೆಳಗ್ಗೆ ಟಿಫನ್ಗೆ, ಮಧ್ಯಾಹ್ನ ಊಟಕ್ಕೆ ಅಥವಾ ಲಂಚ್ ಬಾಕ್ಸ್ಗೆ ಮಾಡ್ಕೋಬಹುದು. ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ನಾನು ನಮ್ಮ ಮನೆಗೆ ಒಂದು ಚಿಕ್ಕದು ಇನ್ಸ್ಟೆಂಟ್ ಗೀಝರ್ನ ತೊಗೊಳ್ಳೋಣ ಅಂತ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿರೋಂತಹ ಹಾಟ್ಸ್ಟಾರ್ ಶಾಪ್ಗೆ ಬಂದಿದ್ದೀನಿ. ಒಂದು 2-3 ಇಯರ್ಸಿಂದನೂ ಇಲ್ಲೇ ನಾವು ಹೋಮ್ ಅಪ್ಲೈನ್ಸಸ್ ಎಲ್ಲ ತೊಗೊತಾ ಇದ್ದೀವಿ. ಬುಲೆಟ್ ಮಿಕ್ಸಿ ಆಗಿರಬಹುದು, ಇನ್ಸ್ಟೆಂಟ್ ಗೀಝರ್ಸ್ ಆಗಿರಬಹುದು, ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ದೊಡ್ಡದು ಗೀಝರ್ ಆಗಿರಬಹುದು. ಇದೆಲ್ಲ ಚೆನ್ನಾಗಿದೆ, ವಾರಂಟಿ ಎಲ್ಲ ಇದೆ. ಅದಕ್ಕೆ ನಾನು ಇಲ್ಲಿ ಪ್ರಿಫರ್ ಮಾಡ್ತೀನಿ. ಇಲ್ಲೇ ಆಲ್ಮೋಸ್ಟ್ ಬಂದು ತೊಗೋತಾ ಇರ್ತೀವಿ ಹೋಮ್ ಅಪ್ಲೈನ್ಸಸ್ನೆಲ್ಲ. ಕರ್ನಾಟಕದಲ್ಲಿ ಒಂದು 50 ಸ್ಟೋರ್ ಓಪನ್ ಆಗಿದೆ ಹಾಟ್ಸ್ಟಾರ್ ಕಂಪ್ನಿದು. ಲಾಸ್ಟ್ ಇಯರು ನಾನು ಇದೇ ಕಂಪ್ನಿದು ಬುಲೆಟ್ ಮಿಕ್ಸರ್ ಗ್ರೈಂಡರ್ ತೊಗೊಂಡಿದ್ದೆ, ಮತ್ತು ಒಂದು 2.5 ಲೀಟರ್ದು ಗೀಝರ್ ತೊಗೊಂಡಿದ್ದೆ. ಈಗ ಒಂದು ಮಿನಿ ಗೀಝರ್, ಚಿಕ್ಕದು ಗೀಝರ್ ತೊಗೊಳ್ಳೋಣ, ಇನ್ಸ್ಟೆಂಟ್ ಗೀಝರ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಜಸ್ಟ್ ನಾನು 1 ಲೀಟರ್ದು ಒಂದು ಮಿನಿ ಗೀಝರ್ ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಆದರೆ ಇಲ್ಲಿ ಮಿಕ್ಸಿ ತುಂಬ ಚೆನ್ನಾಗಿತ್ತು. ಮಿಕ್ಸರ್ ಗ್ರೈಂಡರು 4 ಜಾರ್ಸ್ ಪ್ಲಸ್ 1200 ವ್ಯಾಟ್ಸ್ದು ಮಿಕ್ಸರ್ ಗ್ರೈಂಡರ್ ಇದೆ ಅಂತ ಗೊತ್ತಾಗಿ ಅದನ್ನು ಸಹ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೀನಿ. ಈ ಶಾಪ್ನಲ್ಲಂತೂ ಯೂಜ್ ಕಲೆಕ್ಷನ್ಸ್ ಇತ್ತು. ವಾಷಿಂಗ್ ಮಿಷಿನ್, ಹೇರ್ ಕೂಲರ್, ಶೂ ರ್ಯಾಕ್, ಬುಲೆಟ್ ಮಿಕ್ಸರ್ ಗ್ರೈಂಡರ್, ವ್ಯಾಕ್ಯೂಮ್ ಕ್ಲೀನರ್, ಬಕೆಟ್ ವಾಷಿಂಗ್ ಮಿಷಿನ್, ಮತ್ತು ಕಾರ್ ಮತ್ತು ಬೈಕೆಲ್ಲ ತೊಳೆಯೋದಕ್ಕೆ ಪ್ರೆಷರ್ ವಾಷರ್ಸ್, ಇನ್ನೂ ಹ್ಯೂಜ್ ಕಲೆಕ್ಷನ್ಸ್ ಇತ್ತು. ನಾನು ಯಾಕೆ ಈ 1 ಲೀಟರ್ ಇನ್ಸ್ಟೆಂಟ್ ಗೀಝರ್ನ ಹಾಟ್ಸ್ಟಾರ್ ಅವ್ರದ್ದು ತೊಗೊತಾ ಇದ್ದೀನಿ ಅಂದರೆ, ಬಿಸಿ ಬಿಸಿ ನೀರು 10 ಸೆಕೆಂಡಲ್ಲೆಲ್ಲ ಬರುತ್ತೆ, ಮತ್ತು 1 ವರ್ಷ ಪೀಸ್ ಟು ಪೀಸ್ ರೀಪ್ಲೇಸ್ಮೆಂಟ್ ಸಹ ಇರುತ್ತೆ. 9 ವರ್ಷ ಸರ್ವಿಸ್ ವಾರಂಟಿ ಬೇರೆ ಸಿಗುತ್ತೆ. ನಾನು ಇನ್ಸ್ಟೆಂಟ್ ಗೀಝರ್ ತೊಗೊಳೋದಕ್ಕೆ ಬಂದು ಈಗ ಮಿಕ್ಸರ್ ಗ್ರೈಂಡರ್ನು ಸಹ ತೊಗೊಂಡೋಗಿದ್ದೀನಿ. ತುಂಬ ಇಷ್ಟ ಆಯಿತು ಎರಡೂ ಸಹ. ಈ ಮಿಕ್ಸರ್ ಗ್ರೈಂಡರ್ಗೆ 10 ಇಯರ್ಸ್ ವಾರಂಟಿನೂ ಸಹ ಇದೆ. ಬೆಳಗ್ಗೆ ತಿಂಡಿಗೆ ನಾನು ಪಲಾವ್ನ ಮಾಡ್ಕೊಂಡಿದ್ದೆ. ಅದು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಮತ್ತು ಹಾಟ್ಸ್ಟಾರ್ ಶೋರೂಮ್ಗೆ ಬಂದು ಶಾಪಿಂಗ್ ಮಾಡಿರೋದು ಸಹ ಶೇರ್ ಮಾಡ್ತಾ ಇದ್ದೀನಿ. ಈಗ ರಾತ್ರಿ ಊಟಕ್ಕೆ ನಾನು ಹೋಟೆಲ್ ಸ್ಟೈಲ್ ಪಾಲಕ್ ರೈಸ್ನ ಮನೆಯಲ್ಲೇ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೂ ಆಗುತ್ತೆ, ಚೆನ್ನಾಗಿರುತ್ತೆ. ಬನ್ನಿ ಪಾಲಕ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ಬಿಡಿಸಿ ತೊಳೆದಿಟ್ಕೊಂಡಿದ್ದೆ. ಒಂದು ಪಾತ್ರೆಯಲ್ಲಿ ಪಾಲಕ್ ಸೊಪ್ಪು ಬೇಯೋಷ್ಟು ನೀರನ್ನು ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪನ್ನ. ಈ ರೀತಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಮಾಡೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ಲು ಬರೋದಿಲ್ಲ. ಈಗ ಬೇಯಿಸ್ಕೊಂಡು ಆದ ನಂತರ ಒಂದು ಸ್ಟ್ರೈನರ್ಗೆ ಪಾಲಕ್ ಸೊಪ್ಪನ್ನ ಬಸ್ಕೊತಾ ಇದ್ದೀನಿ. ಮೇಲೆ ಸ್ವಲ್ಪ ತಣ್ಣೀರು ಹಾಕ್ತಾ ಇದ್ದೀನಿ ಸೊಪ್ಪು ತಣ್ಣಗಾಗಲಿ ಅಂತ. ಪಕ್ಕದಲ್ಲಿ ನಾನು ಒಂದು ಬ್ಲೆಂಡರ್ಗೆ 4ರಿಂದ 5 ಹಸಿಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಇದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಬೇಯಿಸಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕಿ ಸ್ವಲ್ಪನೂ ನೀರು ಹಾಕೊಳ್ದಲ್ಲೇ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ರುಬ್ಕೋಬೇಕು ಫ್ರೆಂಡ್ಸ್. ಈಗ ನಾನು ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಂಡು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಚಿಟಿಕೆ ಹಿಂಗನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಿಂಗೆ ಹಾಕಿದ್ರೆ. ಒಂದು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಒಗ್ಗರಣೆಗೆ. ಈ ರೀತಿ ಬೆಳ್ಳುಳ್ಳಿ ಹಾಕೋದ್ರಿಂದ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫ್ಲೇವರು ಅಷ್ಟೇ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಈರುಳ್ಳಿ, ಒಂದು 2-3 ಎಲೆ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು 8ರಿಂದ 10 ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ, ಮತ್ತು ಒಗ್ಗರಣೆಗೆ 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಒಗ್ಗರಣೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಎಲ್ಲ, ಈ ಮಿಶ್ರಣನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಕಸ್ತೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು. ಈ ಪಾಲಕ್ ಸೊಪ್ಪಲ್ಲಿ ರಿಚ್ ನ್ಯೂಟ್ರಿಯೆಂಟ್ಸ್ ಇದೆ, ಕಬ್ಬಿಣಾಂಶ ಇದೆ, ವಿಟಮಿನ್ ಎ ಇದೆ, ಹಾರ್ಟ್ಗೆ ತುಂಬ ಒಳ್ಳೆಯದು, ಸ್ಕಿನ್ಗೂ ಸಹ ತುಂಬ ಒಳ್ಳೆಯದು, ಆರೋಗ್ಯಕರವಾದಂತಹ ಒಂದು ರೆಸಿಪಿ ಇದು.
ನೀವು ನೋಡ್ತಾ ಇರಬಹುದು ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ಒಂದು ಬೌಲ್ ಆಗುವಷ್ಟು ಅನ್ನ ಮಾಡ್ಕೊಂಡಿದ್ದೆ ಸೋನಾ ಮಸೂರಿ ರೈಸಲ್ಲಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಆರೋಗ್ಯಕರವಾದ ರುಚಿಯಾದ ಪಾಲಕ್ ರೈಸ್ ರೆಡಿ ಟು ಈಟ್. ನೋಡಿದ್ರಲ್ವಾ ಫ್ರೆಂಡ್ಸ್, ಪಾಲಕ್ ರೈಸ್ನ ಎಷ್ಟು ಈಸಿಯಾಗಿ ಮಾಡಿ ತೋರಿಸ್ತೆ ಅಂತ. ಇದು ತುಂಬ ಹೆಲ್ದಿ ರೆಸಿಪಿ, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಇವತ್ತಿನ ಈ ವ್ಲಾಗಲ್ಲಿ ನಾನು ಪಾಲಕ್ ರೈಸ್ ಮತ್ತು ವೆಜಿಟೇಬಲ್ ಪುಲಾವ್ ಎರಡನ್ನೂ ಸಹ ಶೇರ್ ಮಾಡಿದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋ ಕೊನೆಯಲ್ಲಿ ಮರೀದೆ ಒಂದು ಲೈಕ್ನ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.